Hi everyone, welcome back for another series. ಸೊ ನಾವು ಲಾಸ್ಟ್ ಸೀರೀಸ್ ಅಲ್ಲಿ ಬ್ಯಾಶ್ ಸ್ಕ್ರಿಪ್ಟಿಂಗ್ ಫಂಡಮೆಂಟಲ್ಸ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಇನ್ ದಿಸ್ ಸೀರೀಸ್ ನಾವು ನೆಟ್ವರ್ಕಿಂಗ್ ಫಂಡಮೆಂಟಲ್ಸ್ ನ ಕವರ್ ಮಾಡ್ತೀವಿ. ಸೊ ಆಸ್ ಫಾರ್ ಡೆವಾಪ್ಸ್ ಇಂಜಿನಿಯರ್ ಅಥವಾ ಯಾವುದೇ ಒಂದು IT ಟೆಕ್ಕಿ ಆಗಿರ್ಲಿ, ಒಂದು ಬೇಸಿಕ್ ನೆಟ್ವರ್ಕಿಂಗ್ ನಾಲೆಡ್ಜ್ ಎಷ್ಟಿರಬೇಕು ಅಂಡ್ ಬೇಸಿಕ್ ಒಂದು ಕಾನ್ಸೆಪ್ಚುಯಲ್ ನಾಲೆಡ್ಜ್ ನೆಟ್ವರ್ಕಿಂಗ್ ಬಗ್ಗೆ ಯಾವ್ದಾವ್ದು ಇರಬೇಕು ಅನ್ನೋದನ್ನ ನಾವು ಒಂದು ಈ ಸೀರೀಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನೆಟ್ವರ್ಕಿಂಗ್ ಫಂಡಮೆಂಟಲ್ಸ್ ಅಂತ ಬಂದಾಗ ನಮ್ಗೆ ಒಂದು ಓಲ್ಡ್ ಸ್ಕೂಲ್ ಎಕ್ಸಾಂಪಲ್ ಅಂತ ಸಿಗುತ್ತೆ. ಸೊ ನಾವು ಬೇಸಿಕ್ ಆಗಿ ಒಂದು ನೆಟ್ವರ್ಕಿಂಗ್ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತಂದ್ರೆ ಒಂದು ಸಿಂಪಲ್ ಆಗಿ ಎಲ್ಲರಿಗೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗುವಂತ ಒಂದು ಓಲ್ಡ್ ಸ್ಕೂಲ್ ಎಕ್ಸಾಂಪಲ್ ಇಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಓಲ್ಡ್ ಸ್ಕೂಲ್ ಎಕ್ಸಾಂಪಲ್ ಈಸ್ ನನ್ ಅದರ್ ದ್ಯಾನ್ ಗೂಗಲ್. ಸೊ ಗೂಗಲ್ ಇಟ್ಸೆಲ್ಫ್ ಇಸ್ ನಾಟ್ ಅನ್ ಎಕ್ಸಾಂಪಲ್. ಸೊ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ನೀವು google.com ಅಂತ ಎಂಟರ್ ಮಾಡಿ ನಿಮ್ಮ ಬ್ರೌಸರ್ ಅಲ್ಲಿ ಟೈಪ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಆಸ್ ಇಟ್ ಈಸ್ ನಮಗೆ ಗೊತ್ತಾ ಇದೆ. ಸೊ ಇಟ್ ವಿಲ್ ರೆಂಡರ್ ಅನ್ ಗೂಗಲ್ ವೆಬ್ ಪೇಜ್. ಬಟ್ ಹಿಂದೆ ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಪ್ರೋಸೆಸ್ ಆಗುತ್ತೆ, ನೀವು ಒಂದು google.com ವೆಬ್ ಪೇಜ್ ನ ಓಪನ್ ಮಾಡಬೇಕು, ಅದು ನಿಮ್ಗೆ ರೆಂಡರ್ ಆಗಿ ಔಟ್ಪುಟ್ ಬರಬೇಕು ಅಂತ ಅಂದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಟ್ಸ್ ಜಸ್ಟ್ ಎ ಫ್ಯೂ ಕ್ಲಿಕ್ಸ್ ಟು ಗೆಟ್ ಗೂಗಲ್ ವೆಬ್ ಪೇಜ್. ಬಟ್ ಆಕ್ಚುಯಲ್ ಆಗಿ ಬ್ಯಾಕ್ ಎಂಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಇಲ್ಲಿ ಏನೇನ್ ಬರುತ್ತೆ, ಜಸ್ಟ್ ಫ್ಲಾಶ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಹೇಗಪ್ಪ ನಾವು ನಾವೊಂದು ಕ್ಲಿಕ್ ಮಾಡಿದ ತಕ್ಷಣ ಹೇಗೆ ಅದು ನಮ್ಗೆ ವೆಬ್ ಪೇಜ್ ರೆಂಡರ್ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಸಿನಾರಿಯೋ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಯುವರ್ ಲ್ಯಾಪ್ಟಾಪ್. ಸೊ ನೀವು ಆಸ್ ಎ ಯೂಸರ್ ಆಗಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ google.com ಅಂತ ಎಂಟರ್ ಮಾಡ್ತೀರಾ. ಸೊ ಆಸ್ ಸೂನ್ ಆಸ್ ಯು ಎಂಟರ್ ದಟ್, ಜಸ್ಟ್ ಇಮ್ಯಾಜಿನ್ ನಾವು ಇವಾಗ google.com ಅನ್ನೋದನ್ನ ನೀವೊಂದು ಲೆಟರ್ ನ ಸೆಂಡ್ ಮಾಡ್ತಿದ್ದೀರಾ, ಯಾರಿಗೋ ಒಬ್ರು ಪೋಸ್ಟ್ ಅಲ್ಲಿ ನಿಮ್ಗೆ ಒಂದು ಲೆಟರ್ ನ ಸೆಂಡ್ ಮಾಡ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ, ದಿಸ್ ಈಸ್ ಯು ದ ಸೆಂಡರ್. ಸೊ ನೀವಿಲ್ಲಿ ಲೆಟರ್ ನ ಸೆಂಡ್ ಮಾಡ್ತಿದ್ದೀರಾ ಅಂತ ಆದ್ರೆ, ಸೊ ಇನ್ ದಿಸ್ ಸಿನಾರಿಯೋ ನೀವು ಲ್ಯಾಪ್ಟಾಪ್ ಅಲ್ಲಿ google.com ಅಂತ ಎಂಟರ್ ಮಾಡಿದೀರಾ ಅಂತಂದ್ರೆ, ಸೊ ದಟ್ ಹ್ಯಾಸ್ ಟು ಬಿ ಸೆಂಡ್ ಟು ಸಮ್ ಪರ್ಟಿಕ್ಯುಲರ್ ಅಡ್ರೆಸ್ ಅಲ್ವಾ. ಸೊ ನೀವು ಕಳ್ಸೋ ಒಂದು ನೀವು ಲೆಟರ್ ಎನ್ವೆಲಪ್ ಅಲ್ಲಿ ನೀವು ಹೇಗೆ ಅಡ್ರೆಸ್ ನ ಮೆನ್ಷನ್ ಮಾಡ್ತೀರಾ, ಸೊ ಅದೇ ತರ ಇಲ್ಲಿ ನಿಮ್ಗೆ ಈ ಒಂದು ನೀವು ಏನು google.com ಅಂತ ಎಂಟರ್ ಮಾಡ್ತಿದ್ರೆ ಅದು ಪರ್ಟಿಕ್ಯುಲರ್ ಆಗಿ ಎಲ್ಲಿಗೆ ಹೋಗಿ ಯಾವ ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಬರಬೇಕು ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಆಗಿರ್ಬೇಕು. ಆಸ್ ಸೂನ್ ಆಸ್ ಯು ಎಂಟರ್ google.com, ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು DNS ಲುಕ್ಅಪ್ ಅಂತ ಬರುತ್ತೆ. ಸೊ ದಿಸ್ ಸ್ಟೆಪ್ ಇಸ್ ಕಾಲ್ಡ್ DNS ಲುಕ್ಅಪ್. ಲೆಟ್ ಅಸ್ ಕೀಪ್ ಇಟ್ ಸಿಂಪಲ್. ಸೊ DNS ಇಸ್ ನಥಿಂಗ್ ಬಟ್ ಡೊಮೈನ್ ನೇಮಿಂಗ್ ಸಿಸ್ಟಮ್. ಸೊ ಇಲ್ಲಿ ಬೇಸಿಕ್ ಆಗಿ google.com ಅನ್ನೋದು ಒಂದು ಸಿಂಪಲ್ ಡೊಮೈನ್ ಅಂತ ಆಸ್ ಪರ್ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಸೊ ಆ ಡೊಮೈನ್ಗೆ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಅನ್ನೋದಿರುತ್ತೆ. ಸೊ ಹೇಗೆ ಮನೆಗೆ ಪರ್ಟಿಕ್ಯುಲರ್ ಅಡ್ರೆಸ್ ಇರುತ್ತೆ, ತಾಲೂಕ್ ಆಗ್ಲಿ, ಡಿಸ್ಟಿಕ್ ಆಗ್ಲಿ, ನೆಕ್ಸ್ಟ್ ಪೋಸ್ಟ್, ಹೋಬ್ಳಿ ಎಲ್ಲ ಯಾವ ತರ ಅಡ್ರೆಸ್ ಬರುತ್ತೆ, ಸೊ ಅದೇ ತರ ಈ ಡೊಮೈನ್ಗೆ, ಈ ಗೂಗಲ್ ಡೊಮೈನ್ಗೆ ಕೂಡ ಒಂದು ಅಡ್ರೆಸ್ ಬರುತ್ತೆ. ಆ ಅಡ್ರೆಸ್ ನ IP ಅಡ್ರೆಸ್ ಅಂತ ಕರಿತೀವಿ. ಸೊ ಆಸ್ ಪರ್ ನೌ ಜಸ್ಟ್ ಕೀಪ್ ಇಟ್ ಸಿಂಪಲ್. ಸೊ ಆ ಒಂದು ಅಡ್ರೆಸ್ ನ ಸಿಂಪಲ್ ಆಗಿ IP ಅಡ್ರೆಸ್ ಅಂತ ಕರಿತೀವಿ. ಸೊ IP ಅಡ್ರೆಸ್ ಅಂದ್ರೆ ಏನು, ಅದೇನಕ್ಕೆ ಯೂಸ್ ಆಗುತ್ತೆ, ಅದು ಹೇಗೆ ಅಂತ ಅದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣ. ಸೊ ಆ ಒಂದು IP ಅಡ್ರೆಸ್ ನ ಇಲ್ಲಿ ಸರ್ಚ್ ಮಾಡುತ್ತೆ. ಸೊ ಈ ಡೊಮೈನ್ ನೇಮಿಂಗ್ ಸಿಸ್ಟಮ್ ಮೇನ್ ವರ್ಕ್ ಏನಪ್ಪಾ ಅಂತ ಅಂದ್ರೆ, ಸೊ google.com ಅಂತ ನೀವು ಎಂಟರ್ ಮಾಡಿದ ತಕ್ಷಣ ಅದ್ರದ್ದು ಲೆಟ್ಸೆ ಅದೊಂದು ಸರ್ವರ್ ಅಥವಾ ಅದರಲ್ಲೊಂದು ಲಿಸ್ಟ್ ಆಫ್ ಅದೊಂದು ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಕೆಲವು ಡೊಮೈನ್ಸ್ ನ. ಸೊ ಆ ಡೊಮೈನ್ಸ್ ಅಲ್ಲಿ ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಲಿಸ್ಟ್ ಎಲ್ಲ ಸರ್ಚ್ ಮಾಡುತ್ತೆ. ಸೊ ಇಫ್ ಇಟ್ ಗೆಟ್ಸ್ ಗೂಗಲ್, ಸೊ ಆ ಗೂಗಲ್ದು IP ಅಡ್ರೆಸ್ ಏನು ಅಂತ ಸರ್ಚ್ ಮಾಡುತ್ತೆ. ಸೊ ಎನಿವೇ ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡೊಮೈನ್ಸ್ ಡೇಟಾ ಅಂದ್ರೆ ಮ್ಯಾಚಿಂಗ್ IP ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆಸ್ ಪರ್ ನೌ ನೀವು ಇದೊಂದು ಸ್ಟೋರೇಜ್ ಸಿಸ್ಟಮ್, ಇದರಲ್ಲಿ ಎಲ್ಲಾ ಡೊಮೈನ್ಸ್ IP ಅಡ್ರೆಸ್ ಇರುತ್ತೆ ಅಂತ ನೀವು ಸಿಂಪಲ್ ಆಗಿ ಇವಾಗ ಅರ್ಥ ಮಾಡ್ಕೊಳ್ಳಿ ಆಸ್ ಎ ಬಿಗಿನರ್. ಸೊ ಲೆಟ್ಸ್ ನಾಟ್ ಕಾಂಪ್ಲಿಕೇಟ್ ದಿಸ್. ಸೊ ಆಸ್ ಪರ್ ನೌ ಜಸ್ಟ್ ಅದೊಂದು ಲಿಸ್ಟ್ ಆಫ್ IP ಅಡ್ರೆಸ್ ಹ್ಯಾವ್ ಎ ಮ್ಯಾಚಿಂಗ್ ಡೊಮೈನ್ ನೇಮ್. ಫಾರ್ ಈಚ್ ಡೊಮೈನ್ ನೇಮ್ ಇಟ್ ಹ್ಯಾಸ್ ಅ IP ಅಡ್ರೆಸ್. ಸೊ ಇಷ್ಟ ಆಯ್ತು. ಸೊ ಇಲ್ಲಿ ನಮ್ಗೆ ಅಡ್ರೆಸ್ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ, ಇಂಟರ್ನೆಟ್ಗೆ ಹೋಗುತ್ತೆ. ಸೊ ಇಂಟರ್ನೆಟ್, ಇಲ್ಲಿ ಈ ಇಂಟರ್ನೆಟ್ ಮುಖಾಂತರ
ಗೂಗಲ್ದು ಸರ್ವರ್ ಏನಿದೆ, ಸೊ ಇಲ್ಲಿ ನಿಮ್ಗೆ IP ಅಡ್ರೆಸ್ ಸಿಕ್ಕಿದೆ. ಸೊ IP ಅಡ್ರೆಸ್ ನಿಮ್ಗೆ ಮೇನ್ ಡೆಸ್ಟಿನೇಷನ್ ಅಡ್ರೆಸ್ ಸಿಕ್ಕಿದ್ಮೇಲೆ ಇಟ್ ರೀಚಸ್ ಔಟ್ ದ ಗೂಗಲ್ ಓವರ್ ದ ಇಂಟರ್ನೆಟ್. ಸೊ ಅಕ್ರಾಸ್ ದಿ ಇಂಟರ್ನೆಟ್ ನಿಮ್ಗೆ ಗೂಗಲ್ ಸರ್ವರ್ಗೆ ಸರ್ಚ್ ಆಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ IP ಅಡ್ರೆಸ್ ಆಫ್ ದಿಸ್ ಗೂಗಲ್ ಡೊಮೈನ್. ಸೊ ದಿಸ್ ಇಸ್ ಗೂಗಲ್ ಡೊಮೈನ್ ಆರ್ ಗೂಗಲ್ ಸರ್ವರ್. ಓಕೆ, ಸೊ ಈ ಸರ್ವರ್ಗೆ ಅದೊಂದು ರಿಕ್ವೆಸ್ಟ್ ಹೋದಾಗ ಈ ಗೂಗಲ್ ಸರ್ವರ್ಗೆ it will get to know what you are trying to do. So as soon as you enter google.com, so ಈ ಗೂಗಲ್ ಸರ್ವರ್ it responses to your request. So ಅದಕ್ಕೆ ಗೊತ್ತಾಗುತ್ತೆ. So as soon as a user enters google.com, I should render a Google web page or Google landing page as we seen before. ಸೊ ಆ ಒಂದು ಗೂಗಲ್ ಲ್ಯಾಂಡಿಂಗ್ ಪೇಜ್ ನ ರೆಂಡರ್ ಮಾಡಿ ಥ್ರೂ ದ ಸೇಮ್ ನೆಟ್ವರ್ಕ್, ಥ್ರೂ ದ ಸೇಮ್ ಒನ್, ಅದು ನಿಮ್ಗೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಕಳಿಸುತ್ತೆ. ಸೊ ಅದು ಹೇಗೆ? ಸೊ ಇಟ್ ಯೂಸಸ್ ದ ಸೇಮ್ ನಿಮ್ಮ ಅಡ್ರೆಸ್ ನ ಈ ಗೂಗಲ್ ಸರ್ವರ್ ಯೂಸ್ ಮಾಡುತ್ತೆ. ಸೊ ಆಸ್ ಎ ಎಕ್ಸ್ಪ್ಲೇನ್ DNS, ಸೊ ಡೊಮೈನ್ ನೇಮಿಂಗ್ ಸಿಸ್ಟಮ್ ಆಗ್ಬೇಕಾದ್ರೆ ಹೇಗೆ ಒಂದು ಲಿಸ್ಟ್ ಆಫ್ ಡೊಮೈನ್ಸ್ಗೆ ಅದರ IP ಅಡ್ರೆಸ್ ಮ್ಯಾಚ್ ಆಗಿರುತ್ತೆ ಅಂತ, ಸೊ ಈ ಒಂದು ಪ್ರೋಸೆಸ್ ಆಗೋದು ನಿಮ್ಮ ರೌಟರ್ ಲೆವೆಲ್ ಅಲ್ಲಿ. ಸೊ ಸಿಂಪಲ್ ಆಗಿ ರೌಟರ್ ಪ್ರೋಸೆಸ್ ಹೇಳ್ಬೇಕು ಅಂತಂದ್ರೆ, ಸೊ ರೌಟರ್ ಸ್ಟ್ಯಾಂಡ್ಸ್ ಸಮ್ವೇರ್ ಓವರ್ ಹಿಯರ್. ಸೊ you can consider it as a one step or one device that plays a vital role in transferring your request or sending the request to Google server. So ಈ ಒಂದು ರೌಟರ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ದಟ್ ರೌಟರ್ ಸೆಪರೇಟ್. ಸೊ ಆಸ್ ಪರ್ ನೌ ಈ ಫ್ಲೋ ಅಲ್ಲಿ ಸಿಂಪಲ್ ಆಗಿ as soon as you enter google.com in your laptop, just in the router, the domain naming system process will check whether this domain contains IP, and if it contains, what is its exact IP, and ಅಲ್ಲಿಂದ ಅದು ಗೂಗಲ್ ಸರ್ವರ್ಗೆ ಆ ಅಡ್ರೆಸ್ ಮುಖಾಂತರ ರಿಕ್ವೆಸ್ಟ್ ಕಳಿಸಿ ವಾಪಸ್ ರೆಸ್ಪಾನ್ಸ್ನ ವಾಪಸ್ ಕಳಿಸುತ್ತೆ ಆಸ್ ಎ ವೆಬ್ ಪೇಜ್ ರೆಂಡರ್ ಪೇಜ್, HTML ಪೇಜ್ನ ರೆಂಡರ್ ಮಾಡುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ರೌಟರ್ ಮೀನ್ಸ್. ಸೊ ಲೆಟ್ ಅಸ್ ಸೇ ನಿಮ್ಮ ಮನೆಯಲ್ಲಿ ಒಂದು ಟಿವಿ ಇದೆ, ಆಂಡ್ರಾಯ್ಡ್ ಟಿವಿ ಇದೆ, ಒಂದು ಲ್ಯಾಪ್ಟಾಪ್ ಇದೆ, ಒಂದು ಫೋನ್ ಇದೆ. ಸೊ ಈ ಮೂರೂನು ರೌಟರ್ಗೆ ಕನೆಕ್ಟ್ ಆಗಿರುತ್ತೆ, ವೈಫೈ ರೌಟರ್. ಸೊ ದಟ್ ಈಸ್ ದ ಮೇನ್ ಆಫ್ ಇಂಟರ್ನೆಟ್ ಪ್ರೊವೈಡರ್ ಫಾರ್ ಯುವರ್ ಡಿವೈಸಸ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಡಿವೈಸ್ 1, ದಿಸ್ ಇಸ್ ಡಿವೈಸ್ 2, ದಿಸ್ ಇಸ್ ಡಿವೈಸ್ 3. ಸೊ ದೀಸ್ ಆರ್ ಆಲ್ ಕನೆಕ್ಟೆಡ್ ಟು ದಿಸ್ ರೌಟರ್, ವೈಫೈ ರೌಟರ್. ನಿಮ್ಗೆ ಡೈರೆಕ್ಟ್ ಆಗಿ ಇಂಟರ್ನೆಟ್ಗೆ ಆಕ್ಸೆಸ್ ಇರೋದಿಲ್ಲ. ಸೊ ನೀವು ಫೋನ್ ಇಂದ, ಲ್ಯಾಪ್ಟಾಪ್ ಇಂದ ಡೈರೆಕ್ಟ್ ಆಗಿ ನೀವೇನಾದ್ರೂ ಬ್ರೌಸ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಫಸ್ಟ್, ಆಸ್ ಸೂನ್ ಆಸ್ ಯು ಸೆಂಡ್ ಎ ಮೆಸೇಜ್ ಆರ್ ಸಮಥಿಂಗ್, ಲೆಟ್ಸ್ ಸೇ ಯು ಆರ್ ಸೆಂಡಿಂಗ್ ಎ ಮೆಸೇಜ್. ಸೊ ಈ ಎಕ್ಸಾಂಪಲ್ ಸಿನಾರಿಯೋ ತುಂಬಾ ಈಸಿ ಆಗುತ್ತೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಯು ಆರ್ ಸೆಂಡಿಂಗ್ ಎ ಮೆಸೇಜ್ ಟು ಎ ಫ್ರೆಂಡ್. ಸೊ ಆ ಫ್ರೆಂಡ್ ಎಲ್ಲಿದ್ದಾರೆ, ನಿಮ್ಮ ಫ್ರೆಂಡು, ಅವರು ನಿಮ್ಮ ಮನೇಲಿಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ. ಸೊ ಯು ಆರ್ ಸೆಂಡಿಂಗ್ ಎನ್ ವಾಟ್ಸಪ್ ಮೆಸೇಜ್ ಫಾರ್ ಫ್ರೆಂಡ್. ಓಕೆ, ದಿಸ್ ಈಸ್ ಯುವರ್ ಫ್ರೆಂಡ್. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ, ಸೊ ಲೆಟ್ಸ್ ಸೇ ಯು ಆರ್ ಸೆಂಡಿಂಗ್ ಎ ಮೆಸೇಜ್ ಫ್ರಮ್ ಡಿವೈಸ್ 1. ಸೊ ಆಸ್ ಸೂನ್ ಆಸ್ ಯು ಸೆಂಡ್ ಮೆಸೇಜ್ ಫ್ರಮ್ ಡಿವೈಸ್ 1, ಸೊ ಇಲ್ಲಿ ಆ ಒಂದು ಇದು ರೌಟರ್. ಸೊ ಆಸ್ ಐ ಸೆಡ್ ಬಿಫೋರ್, ದಿಸ್ ಇಸ್ ರೌಟರ್. ಓಕೆ, ಸೊ ಈ ರೌಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ, ನಿಮ್ಮ ಈ ಒಂದು ಮೂರು ಮನೆ ಡಿವೈಸಸ್ಗೂ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಆ ಒಂದು DNS ಪ್ರೋಸೆಸ್ ಏನಿದೆ, ಆ ಒಂದು ಡೊಮೈನ್ಸ್ ನ ಸರ್ಚ್ ಮಾಡಿ ಏನು IP ಅಡ್ರೆಸ್ ನ ಮ್ಯಾಚ್ ಮಾಡುತ್ತೆ, ಆ ಒಂದು ಪ್ರೋಸೆಸ್ ಈ ರೌಟರ್ ಲೆವೆಲ್ ಅಲ್ಲಿ ಆಗುತ್ತೆ. ಈ ರೌಟರ್ ಬೇಸಿಕಲಿ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ರಿಕ್ವೆಸ್ಟ್ ನ ತಗೊಂಡು ಪರ್ಟಿಕ್ಯುಲರ್ ಆಗಿ ನಿಮ್ಮ ಡೆಸ್ಟಿನೇಷನ್ IP ಅಡ್ರೆಸ್ ನ ಸರ್ಚ್ ಮಾಡಿ ಅದನ್ನ ಇಂಟರ್ನೆಟ್ಗೆ ಪಾಸ್ ಮಾಡುತ್ತೆ. ಇಷ್ಟೇ ಸಿಂಪಲ್ ಬೇಸಿಕ್ ಪ್ರೋಸೆಸ್ ಆಫ್ ರೌಟರ್. ಸೊ ನಿಮ್ಗೆ ಈ ಡಿವೈಸಸ್ಗಳಿಗೆ ಡೈರೆಕ್ಟ್ ಆಗಿ ಡೆಸ್ಟಿನೇಷನ್ ಅಡ್ರೆಸ್ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ಇಲ್ಲಿಂದ ಡೇಟಾ, ನೀವು ಕಳಿಸೋ ಒಂದು ಮೆಸೇಜು, ಆ ಡೇಟಾ ರೌಟರಿಗೆ ಬರುತ್ತೆ. ಸೊ ಆ ರೌಟರ್ ಅಲ್ಲಿ ನಿಮ್ಗೆ ಯಾವ ಒಂದು ಡೊಮೈನ್
ಅಥವಾ ನಿಮ್ಮ ಫ್ರೆಂಡ್ದು ಅಕೌಂಟ್ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ವಾಟ್ಸಪ್ ಮೆಸೆಂಜರ್ ಆಗಿರ್ಬೋದು, ಅಲ್ಲಿದು ಅಡ್ರೆಸ್ ಇದು ಡೊಮೈನ್ ನೇಮಿಂಗ್ ಅಲ್ಲಿ ಸರ್ಚ್ ಮಾಡುತ್ತೆ. ಲೆಟ್ಸ್ ಎ ವಾಟ್ಸಪ್ ವೆಬ್ ಸರ್ವರ್. ಸೊ ವಾಟ್ಸಪ್ಗೆ ಥ್ರೂ ಇಂಟರ್ನೆಟ್ ಕಳಿಸುತ್ತೆ. ಸೊ ಇಲ್ಲಿ ವಾಟ್ಸಪ್ ಸರ್ವರ್ ಅಥವಾ ವಾಟ್ಸಪ್ ಏನಿದೆ ಅಪ್ಲಿಕೇಶನ್, ಆ ಅಪ್ಲಿಕೇಶನ್ ಆ ಡೇಟಾನ ತಗೊಂಡು ಅಲ್ಲಿ ಯಾವ ಪರ್ಟಿಕ್ಯುಲರ್ ಪರ್ಸನ್ಗೆ ಮೆಸೇಜ್ ಸೆಂಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಸೈಡ್ ಮಾಡಿ ಮೆಸೇಜ್ ಸೆಂಡಿಂಗ್ ಪ್ರೋಸೆಸ್ ಇಲ್ಲಿಂದ ಇನಿಷಿಯೇಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಡೈರೆಕ್ಟ್ ಆಗಿ ನಿಮ್ಮ ಫ್ರೆಂಡ್ ಫೋನ್ಗೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಅಲ್ಲಿಂದ ಅವರ ನಿಯರೆಸ್ಟ್ ನೆಟ್ವರ್ಕ್, ಮನೆ ರೌಟರ್, ವೈಫೈ ರೌಟರ್ ಆಗಿದ್ರೆ ಮನೆ ರೌಟರ್ ಆಗಿರ್ಬೋದು, ಅಥವಾ ಅವರು ಕನೆಕ್ಟ್ ಆಗಿರುವಂತ ನೆಟ್ವರ್ಕ್ ಆಗಿರ್ಬೋದು. ನೆಟ್ವರ್ಕ್ ನಮ್ಗೆ ಎಲ್ರಿಗೂ ಗೊತ್ತಾ ಇದೆ, ದೊಡ್ಡ ಟವರ್ ನೆಟ್ವರ್ಕ್ ಏನ್ ಬರುತ್ತೆ ಅದನ್ನ ಯೂಶಲಿ ನಾವು ನೆಟ್ವರ್ಕ್ ಅಂತ ಕರಿತೀವಿ, ಟವರ್ ಅಂತ. ಸೊ ರೌಟರ್ ಅಥವಾ ನೆಟ್ವರ್ಕ್ಗೆ ಕಳಿಸುತ್ತೆ. ಸೊ ಅಲ್ಲಿಂದ ನಮ್ಗೆ ಆ ಒಂದು ಏನು ಮೆಸೇಜ್ ಇದೆ ಅಲ್ಲಿ ಈ ಏನ್ ಪರ್ಟಿಕ್ಯುಲರ್ ರೌಟರ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ IP ಅಡ್ರೆಸ್ಗೆ ಮೆಸೇಜ್ ಬರುತ್ತೆ. ಸೊ ಸಿಂಪಲ್, ದಿಸ್ ಈಸ್ ಹೌ ಅ ವಾಟ್ಸಪ್ ಮೆಸೇಜ್ ಇಸ್ ಸೆಂಡ್ ಟು ಯುವರ್ ಫ್ರೆಂಡ್. ಸೊ ನಾವು ರೀಕ್ಯಾಪ್ ಮಾಡೋದಾದ್ರೆ, ನೀವು ಒಂದು ಮೆಸೇಜ್ನ ಸೆಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಮೆಸೇಜ್ ಫಸ್ಟ್ ರೌಟರ್ ಲೆವೆಲ್ಗೆ ರೀಚ್ ಆಗುತ್ತೆ. ಈ ರೌಟರ್ದು ಬೇಸಿಕ್ ಏನಪ್ಪಾ ಅಂತಂದ್ರೆ DNS ಪ್ರೋಸೆಸ್ ಏನಿರುತ್ತೆ ಅದು ಈ ಲೆವೆಲ್ ಅಲ್ಲಿ ಆಗುತ್ತೆ. ಸೊ ಆಸ್ ಸೂನ್ ಆಸ್ ಯುವರ್ ಡೊಮೈನ್ ನೇಮಿಂಗ್ ಸಿಸ್ಟಮ್ ಫೈಂಡ್ಸ್ ಔಟ್ ದ ರೆಸ್ಪೆಕ್ಟಿವ್ ಪರ್ಟಿಕ್ಯುಲರ್ IP, ಸೊ ಇಲ್ಲಿಂದ ಅಕ್ರಾಸ್ ದ ಇಂಟರ್ನೆಟ್ ಅದು ಪರ್ಟಿಕ್ಯುಲರ್ ಸರ್ವರ್ಗೆ ಕಳಿಸುತ್ತೆ. ಸೊ ಆ ಒಂದು ಸರ್ವರ್ ಅಥವಾ ವಾಟ್ಸಪ್ ವೆಬ್ ಅಪ್ಲಿಕೇಶನ್ ಅಲ್ಲಿ ಏನೇನು ಆಗ್ಬೇಕು, ಏನು ಪರ್ಟಿಕ್ಯುಲರ್ ಯೂಸರ್ಗೆ ಕಳಿಸ್ಬೇಕು ಅಂತ ಒಂದು ಫಿಕ್ಸ್ ಆಗುತ್ತೆ. ಅಲ್ಲಿಂದ ಥ್ರೂ ಹಿಸ್ ನೆಟ್ವರ್ಕ್ ಟು ಹಿಸ್ ನೆಟ್ವರ್ಕ್ ಆರ್ ರೌಟರ್ ಮೇ ಬಿ ಅಲ್ಲಿಗೆ ಬಂದು ಅಲ್ಲಿಂದ ಪರ್ಟಿಕ್ಯುಲರ್ ಡಿವೈಸ್ಗೆ ಸೆಂಡ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ರೌಟರ್ ನೆಟ್ವರ್ಕ್ ಇದೆ ಅಂತಂದ್ರೆ ಆಲ್ಸೋ ಮೇ ಕಂಟೈನ್ ಮೋರ್ ದನ್ ಒನ್ ಡಿವೈಸ್. ಲೈಕ್ ಒಂದು TV ಇದೆ, ನೆಕ್ಸ್ಟ್ ಒಂದು ಲ್ಯಾಪ್ಟಾಪ್ ಇದೆ, ನೆಕ್ಸ್ಟ್ ಇನ್ನೊಂದು ಯಾವ್ದೋ PC ಇದೆ. ಸೊ ದೀಸ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು ಒನ್ ರೌಟರ್. ಸೊ ಇಲ್ಲಿಂದ ಅವರು ಇಂಟರ್ನೆಟ್ ನ ಈ ರೌಟರ್ ಇಂದ ಈ ಎಲ್ಲಾ ಡಿವೈಸಸ್ಗಳು ಇಂಟರ್ನೆಟ್ ನ ಆಕ್ಸೆಸ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ಹೌ ದ ನೆಟ್ವರ್ಕಿಂಗ್ ಲುಕ್ಸ್ ಲೈಕ್. ಸೊ ಫೈನಲ್ ಆಗಿ ಈ ಒಂದು ಡಯಾಗ್ರಾಮ್ ಮುಖಾಂತರ ನಾವು ಕನ್ಕ್ಲೂಡ್ ಏನ್ ನೆಟ್ವರ್ಕಿಂಗ್ ಅಂದ್ರೆ, ನೆಟ್ವರ್ಕ್ ಅಂದ್ರೆ ಏನ್ ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದ್ರೆ, ಸೊ ನೆಟ್ವರ್ಕ್ ಇಸ್ ನಥಿಂಗ್ ಬಟ್ ಎ ಕನೆಕ್ಷನ್ ಆಫ್ ಡಿವೈಸಸ್. ನೆಟ್ವರ್ಕ್ ಇಸ್ ನಥಿಂಗ್ ಬಟ್ connection of devices to communicate. ಸೊ ಕಮ್ಯುನಿಕೇಟ್ ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಬೇಕು. ಸೊ ಇನ್ಫಾರ್ಮೇಶನ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಟು ಎಕ್ಸ್ಚೇಂಜ್ ದ ಇನ್ಫಾರ್ಮೇಶನ್ ಇನ್ ಬಿಟ್ವೀನ್ ದೆಮ್, ಸೊ ದೇ ಹ್ಯಾವ್ ಟು ಕನೆಕ್ಟ್. ಅವು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಬೇಕು ಅಂತಂದ್ರೆ ದೇ ಮಸ್ಟ್ ಬಿ ಕನೆಕ್ಟೆಡ್ ಟು ಈಚ್ ಅದರ್. ನೆಟ್ವರ್ಕಿಂಗ್ ಅಂತಂದ್ರೆ ಇಟ್ಸ್ ಜಸ್ಟ್ ಕಮ್ಯುನಿಕೇಟಿಂಗ್. ಸೊ ಒನ್ ಡಿವೈಸ್ ಕಮ್ಯುನಿಕೇಟ್ಸ್ ವಿತ್ ಅದರ್ ಡಿವೈಸ್, ಇಟ್ಸ್ ಅ ನೆಟ್ವರ್ಕಿಂಗ್. ದಿಸ್ ಇಸ್ ದಟ್ ಸಿಂಪಲ್. ಸೊ ದಿಸ್ ಈಸ್ ಆಲ್ ಅಬೌಟ್ ನೆಟ್ವರ್ಕಿಂಗ್, ವೆರಿ ಬೇಸಿಕ್. ಸೊ ಒಂದು ಬೇಸಿಕ್ ಓಲ್ಡ್ ಸ್ಕೂಲ್ ಎಕ್ಸಾಂಪಲ್ ಇಂದ ನಾವು ಸಿಂಪಲ್ ಆಗಿ ನೆಟ್ವರ್ಕಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಅಂದ್ರೆ ಏನು, ಸೊ ಹೇಗೆ ಯೂಸ್ ಆಗುತ್ತೆ, ಇಂಟರ್ನೆಟ್ ನ ಹೇಗೆ ನಾವು ಆಕ್ಸೆಸ್ ಮಾಡಿದೆ ಅಂತ ಒಂದು ಸಿಂಪಲ್ ಆಗಿ ನಾವು ಈ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಪರ್ಟಿಕ್ಯುಲರ್ ಆಗಿ IP ಅಂದ್ರೆ ಏನು, IP ಅಡ್ರೆಸ್ ಅಂದ್ರೆ ಹೇಗಿರುತ್ತೆ, ಅದ್ರ ಫಾರ್ಮ್ಯಾಟ್ ಹೇಗಿರುತ್ತೆ, ಇದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ IP ಅಡ್ರೆಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು.